ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿರ್ಭಾಸತಾಮ್ನೋ ಹೃದಂಬರೆ. ಜಯತೀರ್ಥರ ಪಂಚಮಿ, ಶ್ರೀಮಠ್ ಟೀಕಾಕೃತ್ಪಾದರ ಪಂಚಮಿ, ಆಷಾಢ ಬಹುಳ ಪಂಚಮಿ. ತುಂಬ ಮಹತ್ವಪೂರ್ಣವಾದ ವಿಷಯ ಇಲ್ಲಿದೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಗಮನವಿಟ್ಟು ಕೇಳಿಸಿಕೊಳ್ಳಬೇಕು. ಗುರುರಾಯರನ್ನು ನಾವು ತುಂಬ ಭಕ್ತಿ ಶ್ರದ್ಧೆಗಳಿಂದ ನಾವು ಆರಾಧನೆ ಮಾಡ್ತೀವಿ. ಗುರುರಾಯರು ಇಷ್ಟು ಮಹತ್ವವನ್ನು, ಇಷ್ಟು ಮಹಿಮೆಯನ್ನು ಹೊಂದಿರಲಿಕ್ಕೆ ಮುಖ್ಯ ಕಾರಣ ಅವರು ರಚಿಸಿರುವಂತಹ 48 ಗ್ರಂಥಗಳು. ಅವರಿಗಿರುವಂತಹ ಒಂದು ಜ್ಞಾನದ ಒಂದು ಪರಾಕಾಷ್ಠೆ ಹಾಗೂ ಗುರುರಾಯರಲ್ಲಿರುವಂತಹ ಭಕ್ತಿ ವಿರಕ್ತಿಗಳು. ಈ ಒಂದು ಮಹತ್ವ ಅವರಲ್ಲಿ ಇರೋದರಿಂದಲೇ ಇವತ್ತಿನ ದಿವಸ ನಾವು ಲಕ್ಷ ಲಕ್ಷ ಭಕ್ತರು ಅವರ ಶಿಷ್ಯರಾಗಿದ್ದೀವಿ. ಅವರಿಂದ ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ಕೂಡ ಪಡೆದುಕೊಳ್ತೀವಿ. ಇಂಥ ಗುರುರಾಯರಿಗೆ ಇಂಥ ಮಹತ್ವ ದೊರಕಿದ್ದು ಅದು ಶ್ರೀ ಜಯತೀರ್ಥರಿಂದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಗುರುರಾಜರು ಪರಿಮಳ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಪರಿಮಳ ಗ್ರಂಥ ಅನ್ನುವಂಥದ್ದು ಒಂದು ಅದ್ಭುತ, ಗುರುರಾಯರ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಒಂದು ಶ್ರೇಷ್ಠ ಕೃತಿ. ಅದು 4 ವೇದಗಳ ಸಾರವನ್ನು, ಅರ್ಥವನ್ನು ತಿಳಿಸುವಂತಹ ಒಂದು ದಿವ್ಯವಾದ ಕೃತಿ. ಅದನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಗುರುಕುಲದಲ್ಲಿ ಕನಿಷ್ಠ 12 ವರ್ಷ ಅಧ್ಯಯನ ಮಾಡಿರಬೇಕು. ಅಂದರೆ ಮಾತ್ರ ಅದನ್ನು ನಾವು ಗುರುಗಳ ಮುಖದಿಂದ ಅರ್ಥ ಮಾಡ್ಕೊಳ್ಬೋದು. ಅಷ್ಟು ಕಠಿಣವಾದ ಒಂದು ಗ್ರಂಥ. ಇಂತಹ ಶ್ರೇಷ್ಠವಾದ ಗ್ರಂಥವನ್ನು ನಮ್ಮ ವಾಂಗ್ಮಯ ಪ್ರಪಂಚಕ್ಕೆ ಕೊಟ್ಟಿರುವ ಕಾರಣದಿಂದಲೇ ಗುರುರಾಜರನ್ನು ನಾವೆಲ್ಲರೂ ಪರಿಮಳಾಚಾರ್ಯರು ಎಂಬುದಾಗಿಯೇ ಕರಿತೀವಿ. ಆ ಪರಿಮಳ ಗ್ರಂಥ ಯಾಕೆ ಹೊರಟಿದೆ ಅಂತಂದರೆ, ಅದು ನ್ಯಾಯಸುಧಾ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವುದಕ್ಕೋಸ್ಕರ ಹೊರಟಿದೆ. ನ್ಯಾಯಸುಧಾ ಗ್ರಂಥ ಏನದು? ಅದು ಶ್ರೀ ಜಯತೀರ್ಥರು ಟೀಕಾಕೃತ್ಪಾದರು ರಚನೆ ಮಾಡಿರುವಂಥ ಗ್ರಂಥ. ಅದು ನ್ಯಾಯಸುಧಾ ಗ್ರಂಥ. ಅವರ ಆರಾಧನೆಯೇ ಆಷಾಢ ಬಹುಳ ಪಂಚಮಿ. ಅಂದರೆ ಯಾವ ತಮ್ಮ ಪೂರ್ವಿಕರಾದ ಗುರುಗಳ ಶ್ರೀ ಜಯತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಗುರುರಾಯರು ಪರಿಮಳದ ಮೂಲಕ ಆಚರಿಸಿದ್ರೋ ಅಂಥ ಪರಿಮಳ ಗ್ರಂಥದ ವ್ಯಾಖ್ಯೆಯ, ಅಂದರೆ ಅದಕ್ಕೆ ಮೂಲವಾಗಿರುವಂತಹ ನ್ಯಾಯಸುಧಾ ಗ್ರಂಥವನ್ನು ಕೊಟ್ಟಿರುವಂತಹ ಗುರುಗಳು ಶ್ರೀ ಜಯತೀರ್ಥರು. ಇವರು ಒಂದು ಅದ್ಭುತ. ಯರಗೋಳ ಅಂತ ಒಂದು ಗುಹೆ, ಅಲ್ಲಿ ಕುಳಿತು ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ರು. ಅವರು ವಾಂಗ್ಮಯ ಪ್ರಪಂಚದಲ್ಲಿ ಇದ್ದದ್ದು ಕೇವಲ ಕೆಲವೇ ವರ್ಷಗಳು, ಬಹುಶಃ ಒಂದು 8-10 ವರ್ಷ ಇರ್ಬೋದು ಅಷ್ಟೇ. ಅವರ ಆಯುಷ್ಯ ಬಹಳ ಕಡಿಮೆ. ಜಯತೀರ್ಥರಿಗೆ ತುಂಬ ಕಡಿಮೆ. ಅವರು ತುಂಬ ಯುವಕರಾಗಿದ್ದಾಗಲೇ ಅವರು ಹೊರಟು ಬಿಟ್ಟರು ಈ ಲೋಕದಿಂದ. ಅಷ್ಟರಲ್ಲಿ ಅವರು ಎಷ್ಟು ಕೆಲಸ ಮಾಡಿ ಇಟ್ಟಿದ್ದಾರೆ ಅಂದರೆ ಅದು ಯಾವ ಯೂನಿವರ್ಸಿಟಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ ಅವರು ಬರೆದಿಟ್ಟ ಗ್ರಂಥಗಳಿಗೆ ಗುರುರಾಯರೇ ಮೊದಲಾದವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಂದಿಗೂ ಕೂಡ ವಿದ್ವತ್ ಪ್ರಪಂಚ ಅದಕ್ಕೆ ವ್ಯಾಖ್ಯಾನ ಮಾಡ್ತಲೇ ಬರ್ತಾ ಇದೆ. ಅಂತಹ ಶ್ರೇಷ್ಠವಾದ ಒಂದು ಇತಿಹಾಸವನ್ನು, ಐತಿಹಾಸಿಕ ಚರಿತ್ರೆಯನ್ನು ಹೊಂದಿರುವಂಥವರು ಶ್ರೀ ಜಯತೀರ್ಥರು. ಅವರನ್ನು ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಒಂದು ದೇಹದಲ್ಲಿ ವಿದ್ಯುತ್ ಸಂಚಾರ ಉಂಟಾಗುತ್ತೆ. ದೇಶದಲ್ಲಿ ಇಂಥ ಜ್ಞಾನಿಗಳು ಕೂಡ ಬಂದಿದ್ರಾ ಅಂತ ಅನಿಸುತ್ತೆ. ಅವರು ಜಗತ್ತಿನಲ್ಲಿ ಹೆಚ್ಚು ಬೆರೆಯೋದೇ ಇಲ್ಲ. ವಾಂಗ್ಮಯ ಸೇವೆ ಮಾಡಿ ಹೋದವರು. ಅಷ್ಟು ಶ್ರೀ ಜಯತೀರ್ಥರ ಮಹಿಮೆ ಇದೆ. ಯಾರಿಗೆ ತುಂಬ ಕಷ್ಟ ಇದೆ ಅವರು ನ್ಯಾಯಸುಧಾ ಗ್ರಂಥವನ್ನೊಮ್ಮೆ ಪಾರಾಯಣ ಮಾಡಿದ್ರೆ ಅಥವಾ ಅದನ್ನು ಅಧ್ಯಯನ ಮಾಡಿದ್ರೆ ಅವರೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಸರ್ವಾನುಭವ ಸಿದ್ಧ. ಈ ವಿದ್ವತ್ ಪ್ರಪಂಚದಲ್ಲಿ ನಾವು ಕಷ್ಟ ಬಂದರೆ ಹೋಗ್ತೀವಿ, ರಾಯರ ಸೇವೆ ಮಾಡ್ತೀವಿ, ಹೀಗೆಲ್ಲ ಇದೆ. ವಿದ್ವತ್ ವಲಯದಲ್ಲಿ ಏನಾದರೂ ಕಷ್ಟ ಬಂದರೆ, ವಿದ್ವಾಂಸರಿಗೆ ಕಷ್ಟ ಬಂದರೆ ಅಥವಾ ದೊಡ್ಡ ದೊಡ್ಡ ಪೀಠಾಧಿಪತಿಗಳಿಗೆ, ಯತಿಗಳಿಗೆ ಕಷ್ಟ ಬಂದರೆ ಏನು ಮಾಡ್ತಾರೆ ಅಂದರೆ ಈ ನ್ಯಾಯಸುಧಾ ಗ್ರಂಥ ಪಾಠ ಮಾಡ್ತಾರೆ, ಇಲ್ಲ ಅದನ್ನು ಪಾರಾಯಣ ಮಾಡ್ತಾರೆ. ಆಗ ಅವರಿಗೆ ಅದು ಕಷ್ಟ ಪರಿಹಾರ ಆಗುತ್ತೆ. ಯಾಕೆಂದರೆ ಅಷ್ಟು ದುಡ್ಡು ಸಿಕ್ಕಿಬಿಡುತ್ತೆ. ಏನು ಅಂದ್ಕೊಳ್ತೀವಿ ಅದು ಸಿಕ್ಕಿಬಿಡುತ್ತೆ. ಅಷ್ಟು ಸಿದ್ಧಿ ಇದೆ ಆ ನ್ಯಾಯಸುಧಾ ಗ್ರಂಥದಲ್ಲಿ. ಆ ನ್ಯಾಯಸುಧಾ ಗ್ರಂಥದ ವ್ಯಾಖ್ಯಾನವೇ ಈ ಪರಿಮಳ ಗ್ರಂಥ. ಹೀಗೆ ಇಂತಹ ಶ್ರೇಷ್ಠವಾದ ಸುಮೇರು ಕೃತಿಯನ್ನು ನೀಡಿರುವಂಥವರು ಶ್ರೀ ಜಯತೀರ್ಥರು. ಅವರ ಸ್ಮರಣೆ ಅತ್ಯವಶ್ಯವಾಗಿ ನಾವು ಮಾಡಬೇಕು. ಆಗ ಗುರುರಾಯರಿಗೆ ತುಂಬ ಖುಷಿಯಾಗುತ್ತೆ.
ಗುರುರಾಯರು ತುಂಬ ಪ್ರೀತಿಸುವಂತಹ ಗುರುಗಳು ಶ್ರೀ ಜಯತೀರ್ಥರು, ಶ್ರೀಮಠ್ ಟೀಕಾಕೃತ್ಪಾದರು. ಅಂತಹ ಶ್ರೀಮಠ್ ಟೀಕಾಕೃತ್ಪಾದರ ಈ ಒಂದು ಜಯಂತಿಯ ಪರ್ವಕಾಲವನ್ನು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರ ಪೂರ್ವಕವಾಗಿ ಅವರಲ್ಲಿ ನಾವು ಶರಣಾಗತರಾಗಿ ಆಚರಿಸಬೇಕು. ಇಂತಹ ಟೀಕಾಕೃತ್ಪಾದರ ಜಯಂತಿಯ ಪರ್ವಕಾಲ, ಶ್ರೀಮಠ್ ಟೀಕಾಕೃತ್ಪಾದರ ಆರಾಧನೆಯ ಪರ್ವಕಾಲ ಈ ಚಾತುರ್ಮಾಸ್ಯದಲ್ಲಿ ಆಗಮಿಸುತ್ತೆ. ಹೀಗೆ ಚಾತುರ್ಮಾಸ್ಯದಲ್ಲಿ ಅನೇಕ ಹಬ್ಬ ಹರಿದಿನಗಳು ಬರುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು. ಇದೇ ಚಾತುರ್ಮಾಸ್ಯ ವೃತ್ತದಲ್ಲಿ ಗುರುರಾಯರ ಆರಾಧನೆ ಕೂಡ ಬರುತ್ತೆ. ಈ ಬಾರಿ ಆರಾಧನೆ ಆಗಸ್ಟ್ 29ರಿಂದ ಪ್ರಾರಂಭ ಆಗುತ್ತೆ. ಈ ಆರಾಧನೆಯ ನಿಮಿತ್ತವಾಗಿ ನಾವು ರಾಯರ ಸೇವೆಯನ್ನು ಮಾಡೋಣ. ಆ ರಾಯರ ಸೇವೆಯನ್ನು 1 ವಾರಗಳ ಕಾಲ ಮಾಡಲಿಕ್ಕೆ ನಾವೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. 1 ವಾರಗಳ ಕಾಲ ರಾಯರ ಸೇವೆ ನಮ್ಮ ಕಷ್ಟ ಪರಿಹಾರಕ್ಕೆ ಅಂತ ಈಗಲಿಂದಲೇ ನಾವು ಮಾನಸಿಕವಾಗಿ ಸಿದ್ಧರಾಗಿ ನೀವು ನಮ್ಮ ಗ್ರೂಪ್ನಲ್ಲಿ ಸೇರಿಕೊಳ್ಳಿ. ಆ 1 ವಾರ ಕಾಲ ನಿಮ್ಮ ಹೆಸರಿನಲ್ಲಿ ಪೂಜೆಗಳು ನಡೆಯುತ್ತೆ, ಅಷ್ಟೋತ್ತರಾದಿಗಳು ನಡೆಯುತ್ತೆ ಮತ್ತು ಅನೇಕ ಜ್ಞಾನ ಕಾರ್ಯಗಳು ನಡೆಯುತ್ತೆ. ಇದೆಲ್ಲ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ನೀವು ಒಮ್ಮೆ ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ, ಅದರ ಪೂರ್ತಿ ವಿವರಣೆಯನ್ನು ನಿಮಗೆ ಕಳಿಸ್ತೀವಿ. ಆಮೇಲೆ ನೀವು ನಮ್ಮ ಗ್ರೂಪಿನಲ್ಲಿ ಸೇರಿಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು.